ನಾನೊಂದು ಚಾಲೆಂಜ್ ಮಾಡ್ತೀನಿ. ಈ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಯಾವ್ದಾರ ಒಂದು ದೇವಸ್ಥಾನ ಒಳಗಡೆ ಹೋಗಿ ನಿಂತ್ಕೊಂತಾರ ಕೇಳಿ ನೋಡಿ. ಯಾಕಂದ್ರೆ ನನಗೆ ಪರ್ಸನಲಿ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಫೈನಾನ್ಷಿಯಲಿ ದೊಡ್ಡವರಲ್ವಾ, ಸಾವಿರಾರು ಕೋಟಿ ಇಟ್ಟಿಲ್ವಾ, ಅಧಿಕಾರದ ದೊಡ್ಡವರಿಲ್ವಾ, ದೇವಸ್ಥಾನ ಒಳಗಡೆ ಪ್ರವೇಶ ಮಾಡ್ತಾರ ಕೇಳಿ. ಯಾಕೆ ಮಾಡಲ್ಲ? ಮಾಡಲ್ಲ. ಅಲ್ಲ ಸರ್, ನೀವ್ ಹೇಳ್ಬಿಟ್ರೆ ಊರುಗಳಲ್ಲಿ ನನ್ನ ಮನಸ್ಸಲ್ಲ ಸ್ವಾಮಿ. ನಾರಾಯಣ ಸ್ವಾಮಿ ಅವರು ಕೇಂದ್ರ ಸಚಿವ, ವಿಷಯನೇ ಅದು. ಕೇಂದ್ರ ಸಚಿವರಾದಂತ ನಾರಾಯಣ ಸ್ವಾಮಿ ಅವ್ರಿಗೆ ಹೋಗಕ್ ಬಿಟ್ಟಿಲ್ಲ ಕೇಂದ್ರ ಸಚಿವರು. ಇಲ್ಲ ಇಲ್ಲ ಅಂತಾರಲ್ಲ, ಸಾಮಾಜಿಕ ಮುಂದುವರೆದವರಲ್ವಾ ಅಲ್ಲಿ ಒಬ್ಬ ಚೀಫ್ ಜಸ್ಟಿಸ್ಗೆ ಶೂ ಹೋಗದ್ನಲ್ಲ ಸರ್, ಯಾವ ಕಾರಣಕ್ಕೆ ಚೀಫ್ ಜಸ್ಟಿಸ್ ಸಾರ್ ಅದನ್ನ ಹೇಳಬೇಕು. ಮೊದಲು ಜಾತಿಯ ಅನಿಷ್ಟವನ್ನು ನಿವಾರಣೆ ಮಾಡಕ್ ಸಾಧ್ಯ. ಯಾಕೆ ಭಯ? ಅವ್ರಿಗೆ ನಿಮಿಷ ಇಲ್ಲಾಗ್ರಿ ಎಲ್ಲರೂ. ನೀವ್ ಹೇಳಿದ್ರಲ್ಲ ವಿದ್ಯಾವಂತರಾದ್ರೆ ಕಾಲ್ ತೊಳೆದು ಕೊಡ್ತಾರೆ ಅಂತ, ಅದಕ್ಕೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅದಕ್ಕೆ ವೈರುಧ್ಯ ನಾನು ಹೇಳ್ತಾ ಇರೋದು. ಚೀಫ್ ಜಸ್ಟಿಸ್ ಗಿಂತ ದೊಡ್ಡ ಹುದ್ದೆ ಇದೆಯಾ? ಒಂದ್ ನಿಮಿಷ, ಅಷ್ಟು ಮೇಲ್ ಹೋದವ್ರ ಮೇಲೂ ಕೂಡ ಒಂದ್ ನಿಮಿಷ ವಿವೇಕ್ ಬಂದೆ, ಅವ್ರ ಮೇಲೇನೆ ಚಪ್ಪಲಿ ಎಸ್ನಾರ. ಅಷ್ಟು ವಿದ್ಯಾವಂತರು, ಅದನ್ನೇ ನಾನು ಹೇಳ್ತೀನಿ. ವಿವೇಕ್ ಹೇಳ್ರಿ ವಿವೇಕ್ ಹೇಳ್ರಿ. ಮೇಡಮ್ ನಾ ಹೇಳ್ತೇನೆ ಮೇಡಮ್, ಆ ಹುಡುಗಿ ಒಳ್ಳೆ ಸಂಸ್ಕೃತಿ ಇದ್ದ ಮನೆಯಲ್ಲೇ ಬೆಳೆದಕ್ ಮೇಡಮ್. ಆಕಿ ಅದ್ರ ಕಾರಣಕ್ಕಾಗಿ ನಾನು ಒಬ್ಬವನ್ನ ಇಷ್ಟಪಟ್ಟಾಳ ಮೇಡಮ್. ನನ್ನ ಒಬ್ಬವನ್ನ ಮದುವೆ ಆಗ್ಬೇಕಂತಂದ್ರೆ ಜಾತಿ ನೀತಿ ಯಾವ್ದೋ ಧರ್ಮ ನೋಡ್ಲಾರ್ದಂಗ ನನ್ ಜೊತೆ ಬಂದ್ಲು ಮೇಡಮ್ ಆಕಿ. ಅದನ್ನ ತಿಳ್ಕೊಂಡು ಇವ್ರ ಮನಿ ಒಳಗ್ ಸುಮ್ನೆ ಎಲ್ಲಾರ್ದ ಜನರು ಪ್ರಚೋದನೆ ಮಾಡ್ತಾರ ಅಂತ ಜನರ ಹಳಗ್ ದೂಡ್ತಾರ ಮೇಡಮ್. ಇವ್ರ ಬೀಳ್ತಾರ ಏನ್ ಮೇಡಮ್? ಇವ್ರ ಒಟ್ಟಿಗೆ ಅಂತಂತಾರ ಮೇಡಮ್. ಇವ್ರ ಗೊತ್ತಾಗಲ್ಲ ಏನ್ರಿ ಯಾವ್ದು ಜಾತಿ ಮೇಡಮ್? ನಾವ್ ಹಿಂದೂ ಅಲ್ಲೇನ್ ಮೇಡಮ್? ಇವ್ರಿಗೆ ಮತ್ತೆ ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಾರೆ ಮೇಡಮ್. ಈಗ ನಾವು ಹಿಂದೂ ಮೇಡಮ್. ನಾ ಹೇಳತ್ತಿದ್ದೇನೆ ಮೇಡಮ್, ಅವ್ರೆಷ್ಟ್ ನಡೆಸ್ತಾರೆ ಏನೋ ಗೊತ್ತಿಲ್ಲ ಮೇಡಮ್. ನಾವ್ ಅಪ್ಪಾಜಿ ಈಗ ಒಂದ್ 5-6 ವರ್ಷ ಆಯ್ತು ಮೇಡಮ್ ನಾವ್ ಬಸವ ತತ್ವಕ್ಕೆ ಸೇರ್ಕೊಂಡ್ ನಾವ್ ಎಷ್ಟು ಕಟ್ನಿಟ್ಟು ಮಾಡ್ತೇವೆ ಅನ್ನೋದು ನಮಗ್ ಗೊತ್ತು ಮೇಡಮ್. ಯಾವ್ದು ಮೇಡಮ್ ಸಂಸ್ಕೃತಿ? ನಾವು ಮಾದರ ಜಾತಿ ಒಳಗ ಹುಟ್ಟಿ ಅಷ್ಟೇ ಎಲ್ಲಾ ಬಸವಣ್ಣನವನ್ನ ಇದು ಮಾಡ್ತೀವಿ ಸರ್ ಮೇಡಮ್, ಆರಾಧನೆ ಮಾಡ್ತೀವಿ. ಜಾತಿ ಸಂಸ್ಕೃತಿ ಆ ಹುಡುಗಿಯಲ್ಲಿರೋ ಸಂಸ್ಕೃತಿ ಐತ್ ಮೇಡಮ್. ಯಾವ್ದು ಧರ್ಮ ಜಾತಿ ಅಂತಂದ್ ಮೇಡಮ್, ಒಬ್ಬ ನಮ್ ಮನ್ಸ್ ಕೊಟ್ಟಾನ ಅವನ ನನ್ ಜೊತಿನೇ ಇರ್ಬೇಕನ್ನೋದು ಅವಳು ಇದು ಸರ್ ಮೇಡಮ್. ಅದ ಇವ್ರ ಜಾತಿ ಧರ್ಮ ಅವ್ರ ಮನೆಯ ಸಂಸ್ಕೃತಿ ಅವಳಿಗೆ ನನ್ನ ಹೆಂಡತಿಗೆ ಸಂಸ್ಕೃತಿ ಐತ್ ಮೇಡಮ್, ಅವ್ರ ಮನೆಯವ್ರಿಗಿಲ್ಲ ಸರ್ ಮೇಡಮ್. ಈಗೇನ ಮೇಡಮ್ ಎಷ್ಟ್ ಅನ್ಯಾಯ ಮೇಡಮ್ ಇದೆ. ನಾವು ದಲಿತರಾಗಿ ಹುಟ್ಟಿದ್ದೆ ಅಂತ ತಪ್ಪೇನ್ ಮೇಡಮ್? ಇಂತ ಅಂಬೇಡ್ಕರ್ ಅವ್ರ ಸಂವಿಧಾನ ಬರದೆ ನಮ್ಗ ಕಾನೂನ್ ಎಲ್ಲಾ ಕೊಟ್ಟು ಇಂಥವನ್ನ ಹೊಟ್ಟಿಗೆ ಏನ್ ತಿಂತಾರ ಮೇಡಮ್ ಇವ್ರ? ಇಂತ ಅಲ್ಲೇ ಮೇಡಮ್ ಎಷ್ಟ್ ನಮ್ಮ ಮನ್ಯಾನವ್ರನ್ನೆಲ್ಲಾ ಇದು ಮಾಡ್ಯಾರ ಮೇಡಮ್. ನನ್ ಫ್ಯಾಮಿಲಿ ಪೂರ್ತಿ ದವಾಖಾನೆ ಐತಿ ಮೇಡಮ್. ಇವಾಗ ನಮ್ಮ ಮಮ್ಮಿಯಾರ್ ಫುಲ್ ಸೀರಿಯಸ್ ಅದಾರ ಮೇಡಮ್, ICU ಒಳಗ ಅದಾರ. ನನ್ನ ಅಣ್ಣನ ಎಂತ ಕ್ರೂರ ಮನುಷ್ಯರ ಹೊಟ್ಟೆ ಹುಟ್ಟಿದ್ ಯಾ ಮಗನು ಇಂಥದ್ ಮಾಡ್ತಿದ್ದಿಲ್ ಮೇಡಮ್. ನನ್ನ ಕುತ್ತಿಗೆಗೆ 3-4 ಸತಿ ಹೊಡೆದ್ ಮೇಡಮ್. 7 ತಿಂಗಳು ಪ್ರೆಗ್ನೆಂಟ್ ಮೇಡಮ್. ಅವಳನ್ನ ನಾನು ಹಂಗ ಯೂಸ್ ಮಾಡ್ಬೇ, ನಂದು ಟ್ರೂ ಲವ್ ಮೇಡಮ್. ಅಷ್ಟೆಲ್ಲಾ ನನ್ನ ಊರೊಳಗೆ ಇಷ್ಟ ಬಿಗಿ ಇದ್ರು ಮೇಡಮ್. ನಾನು ಒಂದು ಹುಡುಗಿಗೆ ಮೋಸ ಮಾಡಬಾರ್ದು, ನಮ್ಮ ಮನೆಯೊಳಗ್ ಚಲೋ ಕಲ್ಚರ್ ಬೆಳೆಸ್ಯಾರ ಮೇಡಮ್. ನಾನು ಆ ಕಾರಣಕ್ಕಾಗಿ ಇಷ್ಟ ಇದು ಮಾಡ್ಕೊಂಡ ಬೆಳೆದಿದ್ ಮೇಡಮ್. ಬೇರೆ ಊರ್ಗ್ ಹೋಗಿ ನಾನು ಹಾವೇರಿ ಒಳಗಿದ್ದ ನಾನು ಅವ್ರ ಕಡೆ ನಾನ್ ನಂಬಿ ಬಂದಾಳ, ಅವಳಿಗೆ ನಾನು ಏನು ಹಾನಿ ಮಾಡಬಾರ್ದು ಅಂತಂದ ಊರ್ ಅಡ್ಡಾಡಿ ಮೇಡಮ್. ಇವಾಗ ಒಂದ್ 8ನೇ ತಾರೀಕು ನಾ ಚೆಕಪ್ ಮಾಡ್ಸ್ಕೊಬೇಕಂತಂದ್ ಕರ್ಕೊಂಬಂದ್ ಒಂದ್ 2 ದಿನ ನನ್ಗೆ ಡಾಕ್ಯುಮೆಂಟ್ಸ್ ಬೇಕಾಗಿದ್ದು ಮೇಡಮ್. ಅದಕ್ಕಾಗಿ ನಾವ್ ಒಂದ್ 2 ದಿನ ಮನಿ ಒಳಗ್ ಇದ್ದಾಗ ಮೇಡಮ್ ಆತರ ನಮ್ಮ ಅಪ್ಪಾಜಿ ಮೇಲೆ ಅಟ್ಯಾಕ್ ಮಾಡ್ಯಾರ ಮೇಡಮ್. ನನ್ಗೆ ಅಟ್ಯಾಕ್ ಮಾಡಿ ನಾವ್ ಅಪ್ಪಾಜಿ ತಪ್ಪಿಸ್ಕೊಂಡಿದ್ದೆ ಮೇಡಮ್. ಅದೇ ಎಂತ ಅಂತ ಕೆಟ್ಟ ಮನುಷ್ಯನ್ಗೂ ಅವ್ನ ಸಂಸ್ಕೃತಿ ಅವ್ರ ಮಾನದ ಹೆಚ್ಚಾಗಿತ್ತು. ಎಂತ ತಂದೆ ಆದ್ರೂ ಈ ತರ ಮಾತಾಡ್ತಿದ್ದಿಲ್ಲ, ಈ ತರ ಮಾಡ್ತಿದ್ದಿಲ್ಲ ಮೇಡಮ್. ಮೇಡಮ್ ಅಷ್ಟ ಹೊಡೆದಾರ ಮೇಡಮ್. ನಮ್ಮ ಮಮ್ಮಿನ ಹೊಡೆದ ದಾರಿ ಒಳಗ ಹೋಗದಾರ ಮೇಡಮ್.
6 ಗಂಟೆ ಆಗೈತಿ ಮೇಡಮ್, 8 ಗಂಟೆ ಊರನ್ ಜನನು ಯಾರು ಇದು ಮಾಡಿಲ್ಲ ಮೇಡಮ್. ಒಂದ್ ಅಟ್ಲೀಸ್ಟ್ ಮನ್ಸಿಟ್ಲಿಂತ್ರ ಹಿಂಗ ಆಗೈತಿ ಅಂತಂದು ಒಂದ್ ಮಾತ್ ಇಲ್ಲ. ಪೊಲೀಸರಿಗೆ ಆಗ್ಲಿ 108 ಗೆ ಫೋನ್ ಮಾಡಿದ್ರೆ ನಾನು ಹೆಂಡತಿ ಇವಾಗ ಬದುಕೊಂತಿದ್ಲಿ ಮೇಡಮ್. ಆಕಿ ಹೆಂಗ್ ಇದ್ದಿದ್ರು ನಾ ಸಾಕ್ತಿದ್ದ ಮೇಡಮ್ ಆಕಿನ. ಇವ್ರ ಧರ್ಮ ಅಂತ ಮಾತಾಡ್ತಾರಲ್ಲ ಮೇಡಮ್, ಆಕಿ ಒಳ್ಳೆ ಧರ್ಮದಾಗ ಹುಟ್ಟಿದ್ ಮೇಡಮ್ ಆಕಿ. ಅಂದ್ರೆ ನಾನು ಆರಿಸಿ ಬಂದಾಳ ಮೇಡಮ್ ಆಕಿ. ಅಂದ್ರ ಒಬ್ಬ ಜೊತೆ ಇದ್ದ ಇನ್ನೊಬ್ಬ ಜೊತೆ ಮದ್ವೆ ಆಗಿ ಮತ್ತೊಬ್ಬನ್ ಜೊತೆ ಇದ್ದ ಇಂತ ಮನೆಯೊಳಗ್ ಬಂದಿಲ್ ಮೇಡಮ್ ಆಕಿ. ಆಕಿ ಕಡೆ ಸಂಸ್ಕೃತಿ ಐತ್ ಮೇಡಮ್. ಈಗ ಏನ್ ಮಾಡಿರಲ್ಲ ಮೇಡಮ್, ಅವ್ರಿಗೆ ಪ್ರಚೋದನ ಏನ್ ಮಾಡಿರಲ್ಲ ಮೇಡಮ್, ಅವ್ರಿಗೆ ಸಂಸ್ಕೃತಿ ಇಲ್ಲ ಅಂತಾನೆ ಹೇಳಕ್ ಬರ್ತಾನ ಇಷ್ಟಪಡ್ತಾನೆ ಮೇಡಮ್. ವ್ಯವಸ್ಥೆ ಬಗ್ಗೆ ಏನ್ ನಾನು ಹೇಳ್ತೀಯ live ಇಂದ ವಿವೇಕ? ಈಗ ದಲಿತ ಸಮುದಾಯದಲ್ಲಿ ನಾನು ಅವಳಿಗೆ ಹುಟ್ಟಿದ್ಯ ಅನ್ನೋ ಮೇಡಮ್ ಕಾರಣಕ್ಕೆ ಇವತ್ತು ನಿನ್ನ ಹೆಂಡತಿಯನ್ನ ಕೊಚ್ಚಿ ಕೊಂದಿದ್ದಾನ ಆತ, ಅವರಪ್ಪ. ಈ ವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀವಿ? ಮೇಡಮ್ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಮೇಡಮ್, ಕಾನೂನ್ ಪ್ರಕಾರ ಅವ್ರಿಗೆ ಗಲ್ಲು ಶಿಕ್ಷೆನ ಆಗ್ಬೇಕು ಮೇಡಮ್. ಯಾಕಂದ್ರೆ ನನ್ನ ಹೆಂಡತಿ 7 ಮಂತ್ ಪ್ರೆಗ್ನೆಂಟ್ ಮೇಡಮ್. ಅಷ್ಟ ಎಂತ ಕೆಟ್ಟ ಮನುಷ್ಯ ಆಗಿದ್ರು ಆ ತರ ಬರಕ್ ಸಾಧ್ಯನೇ ಇಲ್ಲ ಮೇಡಮ್. ಸ್ಪಾಟ್ ಹೋಗಿ ನೋಡಿದಾಗ ಮೇಡಮ್, ನನಗೆ ಇದು ಮಾಡೋವಾಗ ನೋಡಿದಾಗ ಅಷ್ಟು ಕೆಟ್ಟದಾಗಿ ಇದು ಮಾಡಿದ್ರು ಮೇಡಮ್. ನಾನ್ ಎಷ್ಟು ಚಲೋ ಒಂದ್ ಪೆಟ್ ಹಾಕ್ಲಾರ್ದಂಗ್ ಇಟ್ಕೊಂಡಿದ್ದ ಮೇಡಮ್ ಆಕಿನ. ನನ್ನ ನಂಬಂದಾಳ ಆಕಿ ಕಷ್ಟ ಕೊಡಬಾರ್ದಂತ ನಮ್ಗೆ ಎಷ್ಟೇ ಇದಾದ್ರು ನಾವ್ ಅಪ್ಪಾಜಿ ನಮಗ್ ಏನ್ರ ಆಗ್ಲಿಲ್ಲ ಆ ಹುಡ್ಗಿ ನಾವ್ ಏನು ಮಾಡಿಸ್ಕೊಡ್ಬಾರ್ಲಿ ಅಂತಂದ ಇಷ್ಟೆಲ್ಲಾ ನಾವು ಮನಿಯೊಳಗ ಮೇಡಮ್ CC ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೆ ಮೇಡಮ್. ನಾನು ಹಿಂಗೆಲ್ಲಾ ಏನ್ರ ಆದ್ರೂ ನಮ್ಗ್ ಸಪೋರ್ಟ್ ಆಗತ್ತಂತಂದ್ ಮೇಡಮ್ ಅದನ್ನ ಹೊಡೆದಾರ ಮೇಡಮ್. ಏಕಾಏಕಿ ಮನಿಯೊಳಗ್ ಮೇಡಮ್, ಏಕಾಏಕಿ ಒಬ್ಬರ ಮನಿ ಹಂಗ ಬಂದ್ ಹೊಡೆದೋಗ್ಯಾರ ಮೇಡಮ್. ಅದು ಕಾನೂನ್ ಇಷ್ಟ ಮುಂದುವರೆದು ಈ ತರ ಆಗತ್ತಾವ ಮೇಡಮ್ ನಮ್ ದಲಿತರ ಮ್ಯಾಗ. ನಮ್ಗ್ ಏನ್ ಮೇಡಮ್ ಗ್ಯಾರಂಟಿ ಮೇಡಮ್? ಸಂವಿಧಾನ ಐತಿ, ಕಾನೂನ್ ಐತಿ. 3 ದಿನ ಆಯ್ತು ಮೇಡಮ್, DC ಅವ್ರು ಇವತ್ ಬಂದ್ ನಮ್ನ ಹೆಂಗ್ ಅದಿರಿ ಅಂತ ಕೇಳತ್ತಾರ ಮೇಡಮ್. ಈ ಮುಂದುವರಿತಿರೋ ರಾಷ್ಟ್ರ ಅಂತಂದ್ ಎಲ್ಲಾ ಬುಕ್ದಾಗ ನೋಡೇ ಮೇಡಮ್. ನಾನು ಡಿಗ್ರಿ ಮಾಡ್ಕೊಂಡಾನ, ನನಗೂ ಕಾನೂನ್ ಗೊತ್ತದಾವು. ಇಲ್ಲೆಲ್ಲಾ ಇಷ್ಟೆಲ್ಲಾ ಇದ್ದು ಮೇಡಮ್, ಇವಾಗ ನಂದು ಜಾತಿ ಲಿಂಗಾಯತ, ನಾನು ಒಬ್ಬ ದಲಿತ ಅಂತಂದ್ ಈ ತರ ಮಾತಾಡತ್ತಾರಲ್ ಮೇಡಮ್. ನಾನು ಒಬ್ಬ ಮಾದನವಾದ್ರೆ ಮೇಡಮ್, ನಾನು ಏನ್ ಹೇಳ್ತಾರಲ್ ಮೇಡಮ್, ಲಿಂಗಾಯತ ಅಂತ ಮೇಡಮ್, ನಾನು ಲಿಂಗ ಕಟ್ಕೊಂಡು ನಾನು ಬಸವ ಲಿಂಗಾಯತ ಅಂತ ಹೇಳ್ತೇನೆ ಮೇಡಮ್. ಹಂಗ ಬಾಯಲ್ಲಿ ನಾ ಲಿಂಗಾಯತ, ನಾ ಮೇಲಿನ ಜಾತಿಯವ ಅಂತಂದ್ ನಾ ಹೇಳಿಲ್ಲ ಮೇಡಮ್. ನಾವ್ ಅಪ್ಪಾರ ಆರಾಧನೆ ಮಾಡಂಗ ಮಾಡಿಲ್ಲ ಮೇಡಮ್ ಯಾರು. ಈಗೇನ್ ಮಾತಾಡ್ತಾರಲ್ ಮೇಡಮ್, ನಾನ್ ಅದನ್ನ ಒಪ್ಕೊಳಲ್ ಮೇಡಮ್. ಆಕಿ ಮೋಸ ಮಾಡ್ಬೇಕಂತಂದ್ ಮಾಡಿದ್ರೆ ನಾನು ಯಾವಾಗ ಮಾಡ್ತಿದ್ದೆ ಮೇಡಮ್. ನನ್ನ ಟ್ರೂ ಲವ್ ಮಾಡೇನ್ ಮೇಡಮ್. ನಾನು ಈಗ ಅವ್ರಿಗೆ ಬದ್ಧನಾಗಿದ್ದೇನೆ ಮೇಡಮ್. ಆಕಿ ಸಾವಿಗೆ ಇದು ನ್ಯಾಯ ಸಿಗಮಟ ನಾ ಬಿಡಲ್ ಮೇಡಮ್. ಅದ್ ಯಾವ ಹಂತಕ್ಕೆ ಹೋದ್ರು ನಾ ಬಿಡಲ್ ಮೇಡಮ್. ಇಷ್ಟೇ ನಾನು ಇದಾಗತ್ತೇನೆ ಮೇಡಮ್. ಥ್ಯಾಂಕ್ ಯು ವಿವೇಕ್. ಸರ್ ನಾನು ತಾವು ಗ್ಯಾರಂಟಿ ನ್ಯೂಸ್ ಎಸ್ ಭಾಸ್ಕರ್ ಪ್ರಸಾದ್ ಏನ್ ಅನಿಸ್ತು? ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ನಾನು ಅದನ್ನೇ ನಮ್ಮ ವಾಸ್ತವ ಪರಿಸ್ಥಿತಿನ ಹೇಳ್ಕೊಟ್ಟಿದ್ದೀನಿ. ವಾಸ್ತವ ಪರಿಸ್ಥಿತಿ ನನ್ನವು ನಾನು ಹೇಳ್ಕೊಳ್ಳುವಾಗ ನೀವು ಇಲ್ಲ ಅಂತ ಹೇಳಿದ್ರೆ ಅದು ಮತ್ತೊಂದು ದಬ್ಬಾಳಿಕೆ ಆಗ್ತದೆ. ನಾವು ನಮ್ಮ ಸಪೋರ್ಟಿಂಗ್ ಹೇಳ್ತಾ ಇಲ್ಲ ಏನು ಹೇಳ್ತಿದ್ದೀನಿ, ಅಲ್ಲಲ್ಲ ನಾನು ಇವ್ರಿಗೆ ಹೇಳಿದ್ದು ಏನು ಹೇಳ್ತೀನಿ, ಬಿಜಾಪುರದಲ್ಲಿ ದಲಿತ ಒಬ್ಬ ಮುಸಲ್ಮಾನ ಹೆಣ್ಣುಮಗಳನ್ನ ಮದುವೆ ಆದ ಅಂತ ಅಲ್ಲಿ ಅವ್ನು ನೋಡ್ಕೊಂಡು ಹಾಕಿದ್ರು. ಮುಸಲ್ಮಾನರು ಹೊಡಿತಾರೆ ನಮ್ಮನ್ನ, ಲಿಂಗಾಯತರು ಹೊಡಿತಾರೆ, ಒಕ್ಕಲಿಗರು ಹೊಡಿತಾರೆ. ಈ ಕಡೆ SC ಪಟ್ಟಿಲಿರುವಂತಹ ಬೋವಿ ಲಂಬಾಣಿಗಳು ಒಡಸಾಯಿಸ್ತಾರೆ ನಮ್ಮನ್ನ. ಯಾರು ನಮ್ಮನ್ನು ಬದುಕಕ್ಕೆ ಬಿಟ್ಟಿದ್ದಾರೆ ಹೋಗ್ಲಿ. ಮತ್ತೆ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ ಕಾನೂನು ಬಿಟ್ಟರೆ ಮತ್ತೇನು ಪರಿಹಾರ ಇಲ್ಲ. ಯಾವ ಪ್ರೀತಿ, ವಿಶ್ವಾಸ, ತತ್ವ, ಸಿದ್ಧಾಂತ, ಬುದ್ಧ ಹೇಳಿದ್ದು, ಬಸವಣ್ಣ ಹೇಳಿದ್ದು, ಅಂಬೇಡ್ಕರ್ ಹೇಳಿದ್ದು ಯಾರ ಮನಸ್ಸಿಗೂ ನಾಟಂಗಿದ್ದಿದ್ದಿದ್ರೆ ಯಾವತ್ತೋ ಈ ಸಮಾಜ ಬದಲಾಗ್ಬಿಡ್ತಿತ್ತು. ಬುದ್ಧ ನಮಗೆ ಪ್ರೇರಣೆ ಆಗಂಗಿದ್ದಿದ್ರೆ, ಬಸವಣ್ಣ ಪ್ರೇರಣೆ ಆಗಿದ್ದಿದ್ರೆ, ಅವ್ರ ಆದರ್ಶ ನಾವು ಪಾಲಿಸಂಗಿದ್ದಿದ್ರೆ. ಕಾನೂನಿನ ಭಯ ಅಷ್ಟೇ, ಅದಕ್ಕೆ ಕೆಲವು ಮಾರ್ಗಗಳಿದಾವೆ. ಮರ್ಯಾದೆಗೆ ಕಾನೂನಿನ ಭಯ ಇರಲ್ಲ ಸರ್. ಅಲ್ಲ, ಒಂದಷ್ಟು ಹತೋಟಿಗಾದ್ರೂ ತರಬಹುದು. ಅದೇ ನನ್ಗೆ ಹೆಮ್ಮೆ. ಈಗ ನೀವು ಕೋರ್ಟ್ ನಲ್ಲಿ ಮಾತು ಕೇಳಲಿಲ್ಲ, ನನ್ನ ಮಾತು ಕೇಳದೆ ಈ ತರ ಒಂದು ಪ್ರಶ್ನೆ ಕೇಳ್ತೀರಿ. ಈ ಕೇಸ್ ಇದೆಯಲ್ಲ, ಇದು ಕೋರ್ಟ್ ನಲ್ಲಿ ನಿಜವಾಗ್ಲೂ ಕೂಡ ಪ್ರೂವ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ನನಗೆ. ಅದು ಬಂದಿರೋದು ಈ ತರದ ಘಟನೆಗಳಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆದಾಗ ಮಾತ್ರ ಒಂದಿಷ್ಟು ಒಳಗೆ ಬರ್ತದೆ. ಅವ್ರಿಗೆ ಏನನ್ಸುತ್ತೆ, 1 ಎಕರೆ ಹೋದ್ರಲ್ಲಿ ಬಿಡಲ್ಲ ಮಗನೇ, ನೋಡ್ಕೊಳ್ಳೋಣ. ಅವ್ನು ಯಾವನ್ ಸಾಕ್ಷಿ ಹೇಳಕ್ ಬರ್ತಾನೆ ನೋಡಬೇಡ ಮಗನೇ. ಎಷ್ಟು ಕೇಸ್ಗಳು ಈಗ ನಾನು ಇಡೀ ದೇಶದಲ್ಲಿ ಕಂಬಾಲ್ ಪಲ್ಲಿದ್ದು ಸಜೀವವಾಗಿ 7 ಜನ ಸುಟ್ಟಾಕಿದ್ರು ಪಾಪಿಗಳು ನಿರಪರಾಧಿಗಳು ಆಚೆ ಬರ್ತಾರೆ. ಭಯ ಎಲ್ಲಿರ್ತದೆ ಹಂಗಾದ್ರೆ? ಮೇಡಮ್ ಏನಾಗಿದೆ, ಈ ಪ್ರಕರಣದಲ್ಲೂ ಕೂಡ ಶಿಕ್ಷೆ ಆಗುತ್ತೆ ಅನ್ನೋ ಗ್ಯಾರಂಟಿ ನನ್ಗೇನಿಲ್ಲ. ಅಲ್ಲ, ಅವ್ರು ಹೇಳೋದು ನಾವು ಹೇಳ್ತಾ ಇರೋದು ಇದೆ. ಆ ಒಂದು ಗ್ರಾಮದಲ್ಲಿ ಎಷ್ಟು ಜನ ಇರ್ತಾರೆ ದಲಿತರು, ದೊಡ್ಡವರು ಎಷ್ಟು ಜನ ಇರ್ತಾರೆ. ಅಲ್ಲಿ ಏನಾಗಿದೆ, ಅವ್ರನ್ನ ಕೆರಳಿಸ್ತಾರೆ. ನೀನು ದಲಿತರ ಮದುವೆ ಆಗಿದೀಯಾ, ರಾತ್ರಿ ನಿದ್ದೆ ಮಾಡಕ್, ಅವ್ನು ನಿದ್ದೆ ಮಾಡಕ್ ಆಗಲ್ಲ.
ನೀನು ದಲಿತರು, ನನ್ನ ಮಗಳು ದಲಿತರು ಮದುವೆ ಆಗ್ಬಿಟ್ಲು, ನನ್ನ ಮಗಳು ನಾನು ಏನಕ್ಕೂ ಹೋಗಂಗಿಲ್ಲ, ಆ ಮಗಳು ಬಂದರೆ ಅವ್ರ ಮನೆಗೆ ಹೋಗಂಗಿಲ್ಲ, ನನ್ನ ಮನೆಗೆ ಬಂದುಬಿಟ್ರೆ ನಮ್ಮ ಸಂಬಂಧ ಬರಲ್ಲ, ನನ್ನ ಯಾರು ಕುಟುಂಬದವ್ರು ಯಾರೂ ಬರಲ್ಲ, ಇದು ಭಾವನೆ ಅವನಿಗೆ.